ಮೋಸ್ಟ್ಲಿ ಎಲ್ರಿಗೂ ಅಯ್ಯೋ ಹೆಂಗೆ ಏನು ಅಂತ ಇರುತ್ತೆ. ಸೊ ಒಂದಷ್ಟು ಆರಂಭದಲ್ಲಿ ಬೇಡ ಅಂತ ಕನ್ಫ್ಯೂಷನ್ಸ್ ಇದ್ರು ಕೂಡ ಕೊನೆಗೆ ಅಂದ್ರೆ ಈಗಿನ ಸಕ್ಸಸ್ ನೋಡಿದಾಗ ತಂದೆಗೆ ತುಂಬಾ ಖುಷಿ ಇರುತ್ತೆ. ನಾಗಪ್ಪ ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅಂತ ಕೇಳಿದ್ ಹೌದಲ್ಲ ಸರ್? ಆನ್ ಸ್ಟೇಜ್ ಪ್ಲೀಸ್. ಅಣ್ಣ ಅಂತ ಕರೆಯದಾ? ಓಕೆ. ಸೊ ಮೊದಲೆಲ್ಲ ಸ್ವಲ್ಪ ಮಗನ್ ಸಿನಿಮಾಗೆ ಫಿನಾನ್ಸ್ ಮಾಡ್ತಿದ್ರಿ ಅಂತ ಕೇಳ್ಬಿಟ್ಟಿ, ಹೌದಲ್ಲ ಸರ್? ಫಿನಾನ್ಸ್ ಮಾಡೋದಲ್ಲ, ಅದು ನಿಮ್ಮ ಬಾಯಲ್ಲಿ ಕೇಳ್ಬೇಕಂತ ಸರ್. ಡಾರ್ಲಿಂಗ್ ಹಾಡು ಗೊತ್ತು ಸರ್, ಗೊತ್ತಾಯ್ತು ಸರ್. ಲವ್ ಮಾಕ್ಟೇಲ್ 3 1 2 3 ಸಕ್ಸಸ್ ಆಗಿದೆ. ಮಗನ ಸಕ್ಸಸ್ ಬಗ್ಗೆ, ಸೊಸೆ ಕೆಲಸದ ಬಗ್ಗೆ ಏನ್ ಹೇಳ್ತೀರಿ? ನಾನು ಏನು ಹೇಳೋದಕ್ಕಿಂತ ಹಿಂದ್ಗಡೆ ಒಂದು ಚಿತ್ರ ಇದೆ ನೋಡಿ. ಅದು ಅಪ್ಪ ಆದರೆ ಮಗು, ಅದು ಹೌದಲ್ವಾ? ಅಪ್ಪನಿಗೆ ಸಂತೋಷ ಆಗೋದು ಯಾವಾಗ? ಮಗು ಅಪ್ಪನಿಗಿಂತ ಮೇಲೆ ಹೋಗಿ ಖುಷಿಯಾಗಿ. ಅಪ್ಪನ ತರ ಮಾತಾಡೋದೆಲ್ಲ ಸಿಗಲ್ಲ, ಕ್ಲಿಪ್ಪಿಂಗ್ ರೇರ್ ಮೊಮೆಂಟ್ಸ್ ಇದೆಲ್ಲ. ಬಹುಶಃ ಅವನು ವಿಚಿತ್ರ ಸ್ವಭಾವ ಅಂದ್ರೆ ಹೇಳಿದ್ರೆ ಬಹುಶಃ ಎಲ್ಲೂ ಹೇಳಿಲ್ಲ, ನೀವು ಯಾರು ಕೇಳಿಲ್ಲ. ಅವನು ಏನ್ ಮಾಡಬೇಕು ಅನ್ನೋ ಮಾಡ್ಲೇಬೇಕು. ಅವನು ಯಾವುದು ದುರಭ್ಯಾಸ ಆಗ್ಲಿ ಯಾವುದು ಇಲ್ಲ ಅವನಿಗೆ. ಅಕಸ್ಮಾತ್ 500 ರೂಪಾಯಿ ಕುಡಿಬೇಕು ಅನ್ನೋ PUC ಹೋದವ್ರಿಗೆ ಏನಕ್ಕೆ ಹೋದ್ರೆ ಈ ಕೊಡೋಣ ಏನಕ್ಕೋಬೇಕು, ಏನಕ್ಕೆ ಕೇಳಬೇಕು. ನಾನು ಇವತ್ತು ಖುಷಿಯಾಗಿದೆ ಅಥವಾ ಬೇಜಾರಾಗಿದೆ, ಬಾರ್ಗೋಗಿ ಕುಡಿಬೇಕು, ಕೊಡ್ತೀರಾ? ನನಗೆ ಗೊತ್ತು ಇವೊಂದು ಸ್ವಭಾವ. ಹೇಳ್ತಿರ್ಲಿಲ್ಲ ಅವನು 500 ರೂಪಾಯಿ ಕೊಡಿ, ಕೊಡ್ತಾ ಇದ್ದ. ಬಟ್ ಅವಾಗ ಲಾಟ್ ಆಫ್ ಹೋಪ್ ಅವನು. ಏನು ಅಂದ್ರೆ ಅವನೇನಾದ್ರು ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಬಟ್ ಸುಮಾರು ಅವತಾರ ಆಡ್ದ. ಒಂದು ಕ್ರಿಕೆಟ್ ಹುಚ್ಚು ಅಂದ್ರೆ ಹುಚ್ಚು, ಹಂಗೆ ಬ್ಯಾಟ್ ತಗೊಡಿ ಅಂತ. ನಾನು ಬ್ಯಾಟು ತಗೊಳ್ಲಿಕ್ಕೆ ನಾನು ಅವಾಗ ಸಬ್ ಇನ್ಸ್ಪೆಕ್ಟ್ರು, ಭಾಳ ಹಿಂದೆ. ನನ್ನ ಸಂಬಳ ಬರ್ತಿದ್ದದೆ ಅಷ್ಟು 1500 ರೂಪಾಯಿ. ದೇವರಾಜ್ ರೋಡ್ಗೆ ಹೋದೆ, ಬುಲೆಟಲ್ಲಿ ಕೂರಿಸ್ಕೊಂಡು. ನಮ್ಗೆ ಗೊತ್ತಿರೋರು ಒಂದು ಸ್ಪೋರ್ಟ್ಸ್ ಅಂಗಡಿ ಇದೆ, ದೊಡ್ಡ ಅಂಗಡಿ. ಒಂದು ಬ್ಯಾಟ್ ಅಂತ ಕೊಡಪ್ಪ ಇದ್ದ. ಯಾವ್ದು ಬೇಕು ಸರ್ ಅಂದ. ಯಾವುದೋ ಒಂದು ಕೊಡು. ಅವ್ನು ತೆಗೆದುಕೊಟ್ಟ. ಎಷ್ಟಪ್ಪ ಇದೆ? 1500 ಸರ್ ಅಂದ. ನಾನು ಒಂದು ತಿಂಗಳ ಸಂಬಳನೇ 1500 ರೂಪಾಯಿ. ಅವನಿಗೆ ಇನ್ನೂ ಏನು ಗೊತ್ತೇ ಇಲ್ಲ. ಅವನಿಗೆ ಅಷ್ಟೊಂದು ಬ್ಯಾಟ್, ಅಷ್ಟು ಕಾಸ್ಟ್ಲಿ ಬ್ಯಾಟ್, ಅದಕ್ಕೆ ಸುಮಾರಾಗಿ ಕೊಡು ಅಂತ. ಇವನು ಕ್ರಿಕೆಟ್ ಆಡಿ ದುಬೈ CCL ಎಲ್ಲ ಆಡಿ ಬರುವಾಗ ಲಕ್ಷಾಂತರ ರೂಪಾಯಿದು ಗಿಫ್ಟು, 63,000 ರೂಪೀಸ್ ಬ್ಯಾಟು. 2-3 ಜನ ಗಿಫ್ಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಕೊಟ್ಟಿರ್ಬೇಕು, ಎಲ್ಲರೂ ಯಾರು ಕೊಟ್ಟಿದ್ದಾರೆ. ಮತ್ತೆ ಫ್ಯಾನ್ಗಳು. ಇದು ಒಂದು ಕ್ರಿಕೆಟ್ ಜೀವನ. ಮತ್ತೆ ಒಂದು ಇವನ್ ಕ್ಲಾಸ್ಮೇಟ್ ಅಲ್ಲ, ಮೋಟರ್ ಸೈಕಲ್ ತಗೊಂಡ್ಬಿಟ್ರು. ಐ ವಾಸ್ ಅಟ್ ಅರಸೀಕೆರೆ. ಅವಾಗ ನನಗೆ ಮೋಟರ್ ಸೈಕಲ್ ಬೇಕು ಅಂದ. 17 ಇಯರ್ಸ್ ಬೇಡ ಅಂದೆ. ಇಲ್ಲ ನನಗೆ ಬೇಕು ಅಂದ. ನೀನು ಬಾ ನನ್ನ ಜೊತೆಗೆ. ನಾನು ಅಲ್ಲಿ ಇನ್ಸ್ಪೆಕ್ಟ್ರು. ನನ್ನ ಜೊತೆಗಿರೋ ಮೋಟರ್ ಸೈಕಲ್ ತಗೊಂಡು ಯಮಹ ಕೊಟ್ಟೆ. ಬರ್ತೀಯಾ? ಬರ್ತೀನಿ. ಮರಿಮಲ್ಲಪ್ಪ ಸ್ಕೂಲಲ್ಲಿ ಓದ್ತಿದ್ದವನು ಮೋಟರ್ ಸೈಕಲ್ಗೋಸ್ಕರ ನನ್ನ ಜೊತೆಗೆ ಬಂದ. ತಗೊಟ್ಟು ಚೆನ್ನಾಗಿ ಓಡಿಸ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ. ಅಲ್ಲಿ ಒಂದು ಕ್ಲಬ್ ಇದೆ, ಒಳ್ಳೆ ಟೆನ್ನಿಸ್ ಸ್ಪೋರ್ಟ್ಸ್ ಮನ್ಗಳಿದ್ದಾರೆ. ಅಲ್ಲಿ ಟೆನ್ನಿಸ್ ಆಟಕ್ಕೆ ಸ್ಟಾರ್ಟ್ ಮಾಡ್ದ. ಯಾವ ಲೆವೆಲ್ಗೆ ಹೋದ ಅಂದ್ರೆ ಅವ್ನ ಸರ್ವಿಸನ್ನು ಯಾರು ರಿಸೀವ್ ಮಾಡೋಕ್ಕಾಯ್ತಿಲ್ಲ, ಅಷ್ಟು ಚೆನ್ನಾಗಲ್ಲ. ಬೇಸಿಗೆ ಬಿಸಿಲಲ್ಲಿ ಹೊಸ ಹುಡುಗ ಕಾನ್ಸ್ಟೇಬಲ್ ಜೊತೆಗೆ ಹಾಕಿದೆ ಬಾಲ್ ಎತ್ಕೊಡ್ಲಿಕ್ಕೆ. ಸುಸ್ತಾಗ್ರನು ಅವನು. ಫಸ್ಟ್ ಐಟಿಗೆ ಅವನು ತುಂಬಾ ಚೆನ್ನಾಗಿ ಸರ್ವಿಸ್ ಹೊಡಿತಾ ಇದ್ದ. ಆಮೇಲೆ ಸುಮಾರು ಟೂರ್ನಿಗಳಿಗೆಲ್ಲ ಹೋದ. ಈಗ ಸಿನಿಮಾ ಸರ್, ಸಿನಿಮಾ ಅದು ಸೆಕೆಂಡ್ರಿ ಅವನಿಗೆ. ಅವನು ಅಲ್ಲೂ ಅಚೀವ್ ಮಾಡ್ದ. ಎಲ್ಲರೂ
ಬಹಳ ಇಂಪ್ರೆಸ್ ಆದ್ರು, ಒಳ್ಳೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಆಗ್ತಾನೆ ಅಂತ. ನನಗೂ ಆಸೆ ಇತ್ತು, ಬಟ್ ನಾವು ಮಿಡ್ಲ್ ಕ್ಲಾಸ್, ಅವನ್ನ ಸಪೋರ್ಟ್ ಮಾಡೋದು ಯಾರಿಲ್ಲ ಫೈನಾನ್ಷಿಯಲಿ. ಕೊನೆಗಾಗಿ ಹಿಂದಕ್ಕೆ ತಗೊಂಡ್ಬಿಟ್ಟೆ, ಬೇಡ ಟೆನ್ನಿಸ್ ಆಡೋದು ಬೇಡ ಅಂತ. ಕೊನೆಗೆ ನನಗೆ ಟ್ರಾನ್ಸ್ಫರ್ ಆಯಿತು, ಮೈಸೂರು ಹೋಗಿ ಇವ್ನು ಬಂದ, ಅಲ್ಲಿ ಮತ್ತೆ ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಒಂದು ಸ್ವಲ್ಪ ಖುಷಿ ಇತ್ತು ನನಗೆ. ಅಲ್ಲೂ ಟೆನ್ನಿಸ್ ಆಡಿದ, ಕ್ರಿಕೆಟ್ಗೆ ಶಿಫ್ಟ್ ಆದ. ಕ್ರಿಕೆಟು ಆದಷ್ಟು ಕರ್ಕ್ ಮಾಡಿದೆ ನಾನು, ಕರ್ಕ್ ಮಾಡಿ ಓದೋದ್ರ ಬಗ್ಗೆ ಗಮನ ಕೊಡುವಂತ. ಕೊನೆಗೆ BBA ಮಾಡ್ದ, ಆಮೇಲೆ MBA ಮಾಡ್ದ. ಇಲ್ಲಿ ಹಂಗೆ ನೋಡ್ದ, ಹಿಂಗಾದ್ರು ಮಾಡಿ ಒಟ್ಟಿಗೆ ಸೆಲೆಬ್ರಿಟಿ ಆಗಬೇಕು ಅಂತ ಒಂದು ತಲೆ ಒಳಗೆ ಬಂದ್ಬಿಟ್ಟಿತ್ತು. ಸ್ಪೋರ್ಟ್ಸಲ್ಲಿ ಸೆಲೆಬ್ರಿಟಿ ಆಗಕ್ಕೆ ಒಂದು ಅವಕಾಶ ನಾನು ಕೊಡಲಿಲ್ಲ. ನನಗೆ ನೀನು MBA ಮಾಡಬೇಕು, ಲೈಫಲ್ಲಿ ಏನಾದರೂ ಬೇಸಿಕ್ ಆಗಿ ನೀನು ಎಜುಕೇಶನ್ ಮಾಡಬೇಕು ಅಂತ. ಕೊನೆಗೆ ಏನು ಮಾಡೋದಂದ್ರೆ MBA ಮಾಡಿ ಆರಾಮಾಗಿ ಸರ್ಟಿಫಿಕೇಟ್ ತಗೊಂಡು, ಒಳ್ಳೆ ಮೆರಿಟಲ್ಲಿ ಬಂದಿದ್ದ, ತಗೊಂಡು SCP ಸಾಹೇಬ್ರೆ ತಗೊಳ್ಳಿ ನಿಮ್ಗೆ ಸರ್ಟಿಫಿಕೇಟ್, ಇಟ್ಕೊಳ್ಳಿ, ಬಿಸಾಕಿ ಇದ್ರ ಪೂಜೆ ಮಾಡಿ. ನನ್ನ ಹತ್ರ ಇದೆ ನಾವು ಸರ್ಟಿಫಿಕೇಟ್ಸ್ ಅಲ್ಲ MBA. ಆಮೇಲೆ ಅವನು ಇಲ್ಲಿ ಮಧ್ಯ ಇರುವಾಗಲೇ ಕ್ರಿಕೆಟು ಆಡ್ತಾ ಇದ್ದ, ಪ್ಲಸ್ ಸಿನಿಮಾ ಕಡೆ ಒಂದು ಸ್ವಲ್ಪ ವಾಲ್ದ. ನಾನೇನು ಬೇಜಾರಿಲ್ಲ, ನೀನು ಯಾವ್ದು ಹೋಗ್ತೀಯ ಹೋಗು, ನನಗೇನು ಹಿಂಗೆ ಆಗ್ಬೇಕು ಅಂತ ನಾನು ಬಿಟ್ಟೆ ಅವನ ಕೈ. ಅವನಿಗೆ ಅವನದೇ ಆದ ಏನೋ ಒಂದು ಆಸೆ ಇತ್ತು, ನಾನು ಸೆಲೆಬ್ರಿಟಿ ಆಗಬೇಕು, ನಾನು ದೊಡ್ಡ ಬೆಳಿಬೇಕು ಅಂತ. ಅದನ್ನ ಆಮೇಲೆ ನಿಧಾನಕ್ಕೆ ಇವನ ಜೊತೆ ಮಿಲನ ಆದ್ಮೇಲೆ ಅವಳು ಇವನಿಗಿಂತ ಹೆಚ್ಚು, ಒಬ್ಬರಿಗೆ ಕಾಂಪಿಟೇಷನ್, ಅದ್ರಲ್ಲಿ ಮುಚ್ಚುಮರೆ ಇಲ್ಲ. ಅವಳನ್ನು ತುಂಬಾ ಅಚೀವ್ ಮಾಡಿದ್ದಾಳೆ, ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಸ್ಪೋರ್ಟ್ಸು ಅಂತ ತಂದೆನೂ ಬಹಳ ತ್ಯಾಗ ಮಾಡಿದ್ದಾರೆ. ನಾವು ಬೀಗರು ಒಂದೇ ಟೈಪು, ಮಕ್ಕಳಿಗೋಸ್ಕರ ಬಹಳ ಕಷ್ಟಪಟ್ಟಿದ್ದೀವಿ. ಅವ್ರ ತಂದೆನೂ ಅಷ್ಟೇ, ಅವರು ಹಳೆಯ ಸ್ಕೂಟರ್ನಲ್ಲಿ ಇನ್ನಿಂದ ಹೋಗೋದಂತ ಇವಳು ನೋಡ್ಸೋದಂತೆ ಅವ್ರ ತಂದೆ ಹೇಳ್ತಿದ್ರು ನನಗೆ. ಬಟ್ ಬೋತ್ ಆಫ್ ದೆಮ್ ಆರ್ ಅಚೀವರ್ಸ್. ಅದೇನೋ ಆ ದೇವರ ಒಂದು ಆಶೀರ್ವಾದ ಏನೋ, ಬಹುಶಃ ಇಬ್ಬರು ಒಂದೇ ಮೈಂಡ್ ಇರೋರು. ಲವ್ ಮಾಡಿದ್ರು, ನನಗೇನು ಅಬ್ಜೆಕ್ಷನ್ ಇಲ್ಲ, ಮದುವೆ ಮಾಡಿಕೊಂಡ್ರು, ಅದಕ್ಕೂ ಅಬ್ಜೆಕ್ಷನ್ ಇಲ್ಲ, ಹ್ಯಾಪಿ ಆಗಿದ್ದಾರೆ, ಐ ಆಮ್ ಹ್ಯಾಪಿ. ಇದಕ್ಕಿಂತ ಏನೇನು ಬೇಕು? ಅದಕ್ಕೆ ಇವಾಗ ನಾನೇನಾಗಿದ್ದೀನಿ ಅಂದ್ರೆ ಆ ಥರ ಇದ್ದೀನಿ. ನನ್ನ ಮಗ ನನ್ನ ಹೆಗಲ ಮೇಲೆ ತುಂಬಾ ಬೆಳೆದವನೆ, ನನಗೆ ಖುಷಿ ಆಗ್ತಾ ಇದೆ. ಸೊಸೆನೂ ಅದೇ ರೀತಿ ಬೆಳೆದಾಗ ಅವರ ಅಪ್ಪ ಅಮ್ಮನಿಗೂ ಖುಷಿ ಆಗ್ತಾ ಇದೆ. ವೆರಿ ಆಲ್ ಆರ್ ಹ್ಯಾಪಿ. ಎಲ್ಲ ಇಬ್ರು ಎಲ್ಲ ಅವ್ರ ಮನೆಯವರು ಕಷ್ಟಪಟ್ಟು ಅವ್ರನ್ನ ಬೆಳೆಸಿದ್ದಾರೆ, ನಮ್ಮ ಮನೆಯವರು ನಾವು ಅವನಿಗೋಸ್ಕರ ತ್ಯಾಗ ಮಾಡಿ ಬೆಳೆಸಿದ್ದೀವಿ. ಬಟ್ ಈಗ ಅದರ ಫಲನ ನಾವು ಈಗ ನೋಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ವಿ ಆರ್ ಮೋಸ್ಟ್ ಹ್ಯಾಪಿ ಕಪಲ್, ನಮ್ಮ ಮಗ ಮತ್ತು ಸೊಸೆ. ಒಂದು ಖುಷಿ. ಥ್ಯಾಂಕ್ ಯು ಸೋ ಮಚ್ ನಾಗಪ್ಪ ಸರ್. ಒಂದ್ ನಿಮಿಷ, ಅಮ್ಮ ಬೆಳೆದಾಗ ತಂದೆ ಖುಷಿ ಆಗುತ್ತೆ ಅಂತ ಸ್ಮೈಲ್ ಮಾಡ್ಬೇಕಮ್ಮ. ಸರ್ ನಾಗಪ್ಪ ಸರ್ ಸ್ಮೈಲ್ ಸರ್. ಸರ್ ಸ್ಮೈಲ್ ಮಾಡ್ತಿದ್ದಾರೆ. ಅಮ್ಮ ಸ್ವಲ್ಪ ಹಾ ಈಗ ಬಂತು ಸ್ಮೈಲ್. ಎಸ್, ಮಗನ ಅಚೀವ್ಮೆಂಟ್ ಸ್ಮೈಲ್. ಎಸ್ ಎಸ್ ಥ್ಯಾಂಕ್